6th August 1995 ಜಪಾನ್ನ ಹಿರೋಶಿಮಾ ನಗರದಲ್ಲಿ ಒಂದು ನಾರ್ಮಲ್ ಡೇ ಆಗಿತ್ತು. ಆಸ್ ಇಟ್ ಈಸ್ ಬೇಸಿಗೆ ಕಾಲ ಆಗಿರೋದ್ರಿಂದಾಗಿ ವಿಸಿಬಿಲಿಟಿ ಕೂಡ ನಾರ್ಮಲ್ ಆಗಿತ್ತು. ಜನರೆಲ್ಲರೂ ಕೂಡ ಆಗ್ತಾನೆ ಎದ್ದು ತಮ್ಮ ಕೆಲಸಗಳಿಗೆ ಹೊರಟಿದ್ರು. ಮಕ್ಕಳು ಕೂಡ ಆಗ್ತಾನೆ ಸ್ಕೂಲ್ನ ರೀಚ್ ಆಗಿದ್ರು. ಇನ್ನೇನು ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗಬೇಕಿತ್ತು ಅವ್ರದ್ದು. ಅಷ್ಟರಲ್ಲೇ ಜನರು 2 ವಿಮಾನಗಳನ್ನು ನೋಟಿಸ್ ಮಾಡ್ತಾರೆ. ಅದು ಅಮೆರಿಕದ B-29 ಬೋಯಿಂಗ್ ಬಾಂಬಿಂಗ್ ವಿಮಾನಗಳು. ಬಟ್ ಅದರಿಂದ ಏನೋ ಬೀಳ್ತಿರೋದನ್ನ ಅವರು ನೋಟಿಸ್ ಮಾಡ್ತಾರೆ. ಬಟ್ ಎಕ್ಸಾಕ್ಟ್ಲಿ ಅವ್ರಿಗೆ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿರಲ್ಲ. 8:15ಗೆ ಸುಮಾರು 43 ಸೆಕೆಂಡ್ಸ್ ಅಲ್ಲಿ ಅದರಿಂದ ಬೀಳ್ತಿರೋಂಥ ವಸ್ತು ಭೂಮಿನ ರೀಚ್ ಆಗುತ್ತೆ. ಅವ್ರು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅವತ್ತು ಅವ್ರೆಲ್ಲರೂ ಕೂಡ ಜಗತ್ತಲ್ಲಿ ಎಂದೂ ಯೂಸ್ ಮಾಡದೇ ಇರೋಂಥ ಒಂದು ಬಾಂಬ್ಗೆ ಅಟ್ಯಾಕ್ ಆಗ್ತಿದ್ದಾರೆ ಅಂತ ಹೇಳಿ. ಹೌದು. ಅವ್ರು ಅವತ್ತು ಆಟೋಮಿಕ್ ಬಾಂಬ್ ಅವ್ರ ಮೇಲೆ ಹಾಕಲಾಗುತ್ತೆ. ಅದರಿಂದಾಗಿ ಆನ್ ದ ಸ್ಪಾಟ್ ಅಲ್ಲೇ ಸುಮಾರು 80,000 ಜನ ಸತ್ತೋಗ್ತಾರೆ. ಸುಮಾರು 75% ಸಿಟಿ ಏನಿದೆ ಅದು ನೆಲ ಸಮಾಧಿ ಆಗುತ್ತೆ. ಈ ಒಂದು ಕಾಂಕ್ರೀಟ್ ಸಿಮೆಂಟ್ನಿಂದ ಬಿಲ್ಡ್ ಮಾಡಿರೋಂಥ ವಸ್ತುವಾಗಿದ್ರೂ ಕೂಡ ಅದು ಪುಡಿ ಆಗಿ ಹೋಗುತ್ತೆ. ಒಂದು ಲೆಸ್ ದೆನ್ ಹಾಫ್ ಸೆಕೆಂಡ್ನಲ್ಲಿ ಎಲ್ಲ ವೈಪ್ ಅಪ್ ಆಗಿರುತ್ತೆ. ಸುಮಾರು 4,000 ಡಿಗ್ರಿಯಷ್ಟು ಹೀಟ್ ವೇವ್ ಅನ್ನೋದು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ಸ್ಟೀಲ್ ಮೆಲ್ಟ್ ಆಗಬೇಕಂದ್ರೂ ಕೂಡ 1450 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸಾಕು. ಬಟ್ ಅದರಲ್ಲಿ 4,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೀಟಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ. ಇಷ್ಟೊಂದು ದೊಡ್ಡ ಬಾಂಬನ್ನು ಆ ಒಂದು ಸಿಟಿ ಮೇಲೆ ಯಾಕೆ ಹಾಕಿದ್ರು, ಯಾರು ಹಾಕಿದ್ರು, ಏನಕ್ಕೆ ಹಾಕಿದ್ರು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಿದ್ದೀವಿ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಆದಂಥ ಆಟೋಮಿಕ್ ಬಾಂಬ್ನ ಒಂದು ಅಟ್ಯಾಕ್ ಬಗ್ಗೆ. ವೆಲ್ಕಮ್ ಬ್ಯಾಕ್. ಈ ಒಂದು ಸ್ಟೋರಿ ಸ್ಟಾರ್ಟ್ ಆಗುವಂಥದ್ದು World War II ಇಂದಾಗಿ. ಹಿಟ್ಲರ್ ಏನಿದ್ದಾನೆ ಪೋಲ್ಯಾಂಡ್ ಮೇಲೆ ದಾಳಿ ಮಾಡಿ ಪೋಲ್ಯಾಂಡ್ನ ತನ್ನ ವಶಕ್ಕೆ ತಗೊಂಡ ಮೇಲೆ ಸ್ಟಾರ್ಟ್ ಆದಂತಹ 1939ರಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ವರ್ಲ್ಡ್ ವಾರ್. ಅವಾಗ ತುಂಬಾ ದೇಶಗಳ ಮೇಲೆ ಆಳ್ವಿಕೆಯನ್ನು ನಡೆಸೋದಕ್ಕೋಸ್ಕರ ಹಿಟ್ಲರ್ ಒಂದ್ ಕಡೆಯಿಂದ ಯುರೋಪ್ನಲ್ಲಿ ತನ್ನ ಅತ್ಯಂತ ವೇಗವಾಗಿ ದಾಳಿನ ನಡೆಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಆ ಸಮಯದಲ್ಲಿ ಜಪಾನ್ನಲ್ಲಿ ರಾಜರ ಆಡಳಿತ ಇರುತ್ತೆ. ಆ ರಾಜನ್ಗೆ ಏನಿರುತ್ತೆ ಯುರೋಪಲ್ಲಿ ಹೇಗೆ ಹಿಟ್ಲರ್ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿ ಅವನ್ನ ಕಂಟ್ರೋಲ್ ತಗೋತಾ ಇದ್ದಾನೋ, ಅಲ್ಲಿ ರಿಸೋರ್ಸ್ಗಳನ್ನ ಯೂಸ್ ಮಾಡ್ಕೋತಿದ್ದಾನೋ, ಅದೇ ರೀತಿಯಾಗಿ ನಾವು ಏಷ್ಯಾನಲ್ಲಿ ಒಂದು ಗ್ರೇಟರ್ ಏಷ್ಯಾನ ಬಿಲ್ಡ್ ಮಾಡಬೇಕು. ಬೇರೆ ಬೇರೆ ದೇಶಗಳನ್ನ ನಮ್ಮ ಆಳ್ವಿಕೆಗೆ ತಗೊಂಡು ಅಲ್ಲಿ ನಾವು ಒಂದು ಒಳ್ಳೆ ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ಅಲ್ಲಿ ಒಂದು ಒಳ್ಳೆ ಎಜುಕೇಶನ್ ಅನ್ನೋದು ಕೊಡಬೇಕು ಅಂತೇಳಿ. ಬಟ್ ಇದೆಲ್ಲ ಹೇಳೋ ಮಾತಾಗಿರುತ್ತೆ. ಇವರು ಕೂಡ 90s ಅಲ್ಲಿ ಏನಿದೆ ಪ್ರತಿಯೊಬ್ಬ ರಾಜರ ತರನೇ ಮೊದಲು ಆಳ್ವಿಕೆ ಅಂತ ಹೇಳಿ ಹೇಳ್ಕೊಂಡು ಅವ್ರ ಮೇಲೆ ದಾಳಿ ಮಾಡಿ ಆಮೇಲೆ ಅಲ್ಲಿರುವಂಥ ರಿಸೋರ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು ಅನ್ನೋದೇ ಇರುತ್ತೆ. 2 ಗುಂಪುಗಳ ನಡುವೆ ಈ ಸೆಕೆಂಡ್ ವರ್ಲ್ಡ್ ವಾರ್ ಅನ್ನೋದು ನಡೀತಾ ಇರುತ್ತೆ. ಮೇನ್ಲಿ ನೋಡೋದಾದ್ರೆ ಒಂದು ಕಡೆಗೆ ಈ ಒಂದು ನಾಸಿ ಜರ್ಮನ್ ಮತ್ತೆ ಇಟಾಲಿ ಜಪಾನ್ ಒಂದ್ ಕಡೆಗಾದ್ರೆ, ಗ್ರೇಟ್ ಬ್ರಿಟನ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೋವಿಯತ್ ಯೂನಿಯನ್ ಏನಿದೆ ಇವರು ಒಂದು ಕಡೆಗಾಗಿರ್ತಾರೆ. ಮೊದಲನೇದಾಗಿ ಈ ಒಂದು ಯುದ್ಧದಲ್ಲಿ ಅಮೆರಿಕದವ್ರಿಗೆ ಯಾವುದೇ ತರನಾದಂಥ ಇಂಟ್ರೆಸ್ಟ್ ಇರಲ್ಲ. ಅವ್ರು ಹೇಳ್ತಿರ್ತಾರೆ ಏನಂದ್ರೆ ನಮಗೆ ವರ್ಲ್ಡ್ ವಾರ್ ಫಸ್ಟ್ ಇಂದ ಆಗಿರುವಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದಾಗಿ ನಾವು ಯಾವುದೇ ತರನಾದಂಥ ಈ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಮಾಡಲ್ಲ, ನಮ್ಮ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರಲ್ಲ ಅಂತ ಹೇಳಿ. ಬಟ್ ಈ ಸಂದರ್ಭದಲ್ಲಿ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಾಗ ಅಫಿಷಿಯಲಿ ಅಮೆರಿಕ ಏನ್ ಮಾಡುತ್ತೆ, ಓಕೆ ನಾವು ಕೂಡ ವರ್ಲ್ಡ್ ವಾರ್ 2 ನಲ್ಲಿ ಎಂಟರ್ ಆಗ್ತಿದೀವಿ ಅಂತೇಳಿ ಅನೌನ್ಸ್ ಮಾಡಿ ವರ್ಲ್ಡ್ ವಾರ್ 2ಗೆ ಎಂಟರ್ ಆಗ್ತಾರೆ. ಇನ್ ಡೀಟೇಲ್ ಆಗಿ ನಾವು ವಾರ್ ಬಗ್ಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ನಾವು ಈ ಜಪಾನ್ನ ಪರಿಸ್ಥಿತಿ ಆ ಟೈಮ್ನಲ್ಲಿ ಹೇಗಿತ್ತು, ಜಪಾನ್ನ ಇಂಟರ್ನಲ್ಲಿ ಏನ್ ನಡೀತಾ ಇತ್ತು ಜಪಾನ್ನಲ್ಲಿ ಅಂತ ತಿಳ್ಕೊಳ್ಳೋದಾದ್ರೆ ನೋಡಿ, ಈ ಒಂದು ಅಲ್ಲಿದ್ದಂತಹ ರಾಜ ಏನಿದ್ದಾನೆ ಆ ರಾಜನಿಗೆ ಒಂದು ಗ್ರೇಟರ್ ಏಷ್ಯಾನ ಬಿಲ್ಡ್ ಮಾಡಬೇಕು ಅನ್ನೋಂಥ ಹುಚ್ಚು ಯಾವ ಮಟ್ಟಕ್ಕೆ ಏರಿತ್ತು ಅಂತಂದ್ರೆ ತನ್ನ ಎಲ್ಲಾ ಜನರಿಗೆ ಆತನನ್ನ ಒಬ್ಬ ದೇವರಾಗಿ ಬಿಂಬಿಸ್ಕೊಂಡಿದ್ದ. ನಮ್ಮ ರಾಜರೇನಿದ್ದಾರೆ ಅವ್ರು ಏನ್ ಹೇಳ್ತಿದ್ದಾರೆ, ಅವ್ರು ಯಾರಾದ್ರೂ ಹತ್ರ ಹೋಗಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಸರೆಂಡರ್ ಆಗೋದು ರಾಜನಿಗೆ ತೋರಿಸುವಂತ ಒಂದು ಅವಮರ್ಯಾದೆ, ಅದು ರೆಸ್ಪೆಕ್ಟ್ ಕೊಟ್ಟಂಗಲ್ಲ ಅಂತ. ಬೇಕಾದ್ರೆ ನೀನು ಸೂಸೈಡ್ ಮಾಡ್ಕೊಂಡು ಸತ್ರು ಪರವಾಗಿಲ್ಲ, ಬಟ್ ನೀನ್ ಸರೆಂಡರ್ ಆಗೋ ಆಗಿಲ್ಲ ಅಂತ ಹೇಳಿ. ಈ ರೀತಿಯಾಗಿ ಅಲ್ಲಿರುವಂತ ಜನರನ್ನ ತುಂಬಾನೇ ಬ್ರೈನ್ ವಾಶ್ ಮಾಡಿದ್ರು. ಹಾಗಾಗಿ ಈ ಏಷ್ಯಾನಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಈ ರಾಜ ಏನ್ ಮಾಡ್ತಾ ಇದ್ದ, ಬೇರೆ ಬೇರೆ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದ. ನಾನೇನು ನಿಮಗೆ ಗ್ರೇಟ್ ಏಷ್ಯಾ ಕಟ್ಟಬೇಕು ಅನ್ನೋದು ಜಪಾನ್ನ ಕನಸಾಗಿತ್ತು ಅಂತ ಹೇಳಿದೆ. ಜಪಾನ್ ಅದರ ಸುತ್ತ ಇರುವಂಥ ಐಲ್ಯಾಂಡ್ ದೇಶಗಳೇನಿದೆ ನಿಮಗೆ ನೋಡ್ಬೋದು, ನೀವು ಮ್ಯಾಪಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಜಪಾನ್ ಒಂದು
ದೊಡ್ಡದಾಗಿ ಬರುವಂತ ಒಂದು ಐಲ್ಯಾಂಡ್ ಆದ್ರೆ, ಅಂದ್ರೆ ಅದಕ್ಕೆ ಸುತ್ತಲೂ ಕೂಡ ಸಮುದ್ರದಿಂದ ಸುತ್ತುವರೆದಿರುವಂತ ಒಂದು ದೇಶ ಅನ್ನೋದಾದ್ರೆ, ಅದೇ ರೀತಿಯಾಗಿ ಅದ್ರ ಅಕ್ಕಪಕ್ಕದಲ್ಲಿರಂತ ಎಲ್ಲಾ ದೇಶಗಳು ಐಲ್ಯಾಂಡ್ ದೇಶಗಳಾಗಿರ್ತವೆ. ಸೊ ಅಲ್ಲಿರಂತ 1 by 1 ಐಲ್ಯಾಂಡ್ ದೇಶಗಳ ಮೇಲೆ ಅವ್ರು ದಾಳಿ ಮಾಡ್ತಿರೋದನ್ನು ನೋಡಿ ಅಮೆರಿಕದವರು ಅವ್ರ ಮೇಲೆ ಸ್ಯಾಂಕ್ಷನ್ ಕೂಡ ಹಾಕ್ತಾರೆ. ಕಾಪರ್, ಐರನ್ ಮತ್ತೆ ಸ್ಟೀಲ್ ಏನಿದೆ, ಸೊ ನಾವು ನಿಮ್ಗೆ ಇದನ್ನ ಮೊದಲೇದಾಗಿ ಪ್ರೊವೈಡ್ ಮಾಡಲ್ಲ ಅಂತ ಹೇಳಿ ಅವರು ಅಮೆರಿಕದವರು ಇವರು ಜಪಾನ್ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತಾರೆ. ಸ್ವಲ್ಪ ದಿನ ಆದ್ಮೇಲೂ ಕೂಡ ಅವ್ರು ಯಾವುದೇ ತರನಾದಂತ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಜಪಾನ್ ಕಡೆಯಿಂದ, ಜಪಾನ್ನ ರಾಜ ಏನಿದಾನೆ ಇದಕ್ಕೆ ಯಾವುದೇ ತರನಾದಂತ ತಲೆ ಕೆಡಿಸ್ಕೊಳ್ಳಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇವ್ರ ಮೇಲೆ ನಿಮ್ಗೆ ಯಾವುದೇ ತರನಾದಂತ ಆಯಿಲ್ ಕೂಡ ನಾವು ಪ್ರೊವೈಡ್ ಮಾಡಲ್ಲ, ಆಯಿಲ್ ಕೂಡ ನಾವು ನಿಮ್ಗೆ ರಫ್ತು ಮಾಡಲ್ಲ ಅಂತ ಹೇಳಿ ಸ್ಯಾಂಕ್ಷನ್ಸ್ ಹಾಕ್ತಾರೆ. ನೋಡಿ, ಇಲ್ಲಿ 80% ಆಯಿಲ್ ಏನಿದೆ ಅಮೆರಿಕಾದಿಂದನೇ ನಮ್ಗೆ ಜಪಾನಿಗೆ ಬರ್ತಾ ಇದ್ದಿದ್ದು ಆ ಹಂತದಲ್ಲಿ. ಬಟ್ ಜಪಾನ್ ಅವ್ರು ಏನು ಯೋಚನೆ ಮಾಡ್ತಾರೆ, ನಾವೇನು ಎಲ್ಲರ ಮೇಲೆ ದಾಳಿ ಮಾಡ್ತಿದೀವಿ ಅಲ್ಲೇ ನಾವು ಈ ಆಯಿಲ್ ರಿಸೋರ್ಸ್ಗಳನ್ನ ನಾವು ಬಿಲ್ಡ್ ಮಾಡ್ಕೋಬಹುದು, ಹಾಗಾಗಿ ನಮ್ಗೆ ಅಮೆರಿಕ ಅವಶ್ಯಕತೆ ಬೀಳಲ್ಲ ಅಂತ ಹೇಳಿ ಈ ಸಮಯದಲ್ಲೂ ಕೂಡ ಅವರು ಅಮೆರಿಕ ಮಾತನ್ನ ಕೇಳಲ್ಲ. ಅಲ್ಲೂ ಕೂಡ ಅವರು ಸರೆಂಡರ್ ಆಗೋದಕ್ಕೆ ಒಪ್ಕೊಳ್ಳಲ್ಲ. ಅವ್ರದ್ದೇನಿತ್ತು ದಾಳಿ ಬೇರೆ ಬೇರೆ ದೇಶಗಳ ಮೇಲೆ ಕೊಲನೈಸ್ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ, ಸೊ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಈ ಟೈಮ್ನಲ್ಲಿ ಏನಾಗುತ್ತೆ, ಒನ್ಸ್ ಆಯಿಲ್ ಬರಲ್ಲ ಅಂದಾಗ ಸೊ ಸೋವಿಯತ್ ಯೂನಿಯನ್ ಆಗಿರ್ಲಿ ಅಥವಾ ಗ್ರೇಟ್ ಬ್ರಿಟನ್ ಆಗಿರ್ಲಿ, ಇವ್ರು ಹ್ಯಾಂಡಲ್ ಮಾಡ್ತಿದ್ದಂತಹ ಕೆಲವೊಂದಿಷ್ಟು ದೇಶಗಳ ಮೇಲೆ ಇವ್ರು ದಂಡೆತ್ತು ಬರ್ತಾರೆ. ಇವೊಂದು ಅವ್ರು ಆಲ್ರೆಡಿ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಇದ್ರೂ ಕೂಡ ಅವ್ರು ಹ್ಯಾಂಡಲ್ ಮಾಡ್ತಿರೋಂಥ ದೇಶಗಳ ಮೇಲೆ ದಂಡೆತ್ತು ಬಂದಾಗ ಅಮೆರಿಕ ಅಂಟಿಲ್ ನನ್ನ ಟೆರಿಟರಿಗಂತೂ ಕೂಡ ಜಪಾನ್ನವ್ರು ಇನ್ನ ದಾಳಿ ಮಾಡಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಏನಾಗುತ್ತೆ, ಮಿಡಲ್ ಒಂದು ಎಲ್ಲಾ ದೇಶಗಳನ್ನ ಅವ್ರಿಗೆ ಯಾವ್ಯಾವ ದೇಶಗಳು ಏಷ್ಯಾದಲ್ಲಿ ಬೇಕಾಗಿತ್ತು ಆ ಎಲ್ಲಾ ದೇಶಗಳನ್ನು ಕೂಡ ಅವ್ರು ಕಂಟ್ರೋಲಿಗೆ ತಗೋತಾರೆ. ಇಂಡೋನೇಷ್ಯಾ, ಮೈನ್ಮಾರ್, ಕಾಂಬೋಡಿಯಾ, ಲಾವೋಸ್ ಆಗಿರ್ಬೋದು, ಮತ್ತೆ ಚೈನಾದ ಈಸ್ಟರ್ನ್ ಪಾರ್ಟ್ಸ್ ಕೂಡ ಆಗಿರ್ಬೋದು, ಮತ್ತೆ ಸೌತ್ ಕೊರಿಯಾ ಮತ್ತೆ ನಾರ್ತ್ ಕೊರಿಯಾ, ಇವೆಲ್ಲವನ್ನು ಕಂಟ್ರೋಲ್ ತಗೋತಾರೆ. ಇವೆಲ್ಲದರ ಮಧ್ಯದಲ್ಲಿ ಒಂದು ದೇಶ ಅವ್ರಿಗೆ ಮುಳ್ಳಾಗೋದು ಯಾವ್ದಪ್ಪ ಅಂದ್ರೆ ಫಿಲಿಪೀನ್ಸ್. ಸೊ ಫಿಲಿಪೀನ್ಸ್ನ ಇವ್ರು ಹೇಗೆ ಬೇರೆ ದೇಶಗಳ ಮೇಲೆ ಕೊಲನೈಸ್ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಅಮೆರಿಕ ಬಂದು ಡೈರೆಕ್ಟ್ ಫಿಲಿಪೀನ್ಸ್ನ ಹ್ಯಾಂಡಲ್ ಮಾಡ್ತಿರುತ್ತೆ. ಸೊ ಈ ರಾಜ್ಯನ ಗ್ರೇಟರ್ ಏಷ್ಯಾ ಬಿಲ್ಡ್ ಮಾಡೋ ಕನಸು ಫಿಲಿಪೀನ್ ಒಂದು ದೇಶ ಇಲ್ಲ ಅಂದ್ರೆ ಅದು ಸಂಪೂರ್ಣ ಆಗಲ್ಲ. ಹಾಗಾಗಿ ಜಪಾನ್ ಏನ್ ಮಾಡುತ್ತೆ, ನಾನು ಏನಾದ್ರೂ ಫಿಲಿಪೀನ್ ಮೇಲೆ ಅಟ್ಯಾಕ್ ಮಾಡಿದ್ರೆ 100% ಅಮೆರಿಕ ಅವಾಗ ಯುದ್ಧಕ್ಕೆ ಬರುತ್ತೆ. ಇಲ್ಲಿವರೆಗೂ ಅವ್ರು ಏನ್ ಹೇಳಿದ್ದಾರೆ, ಯುದ್ಧಕ್ಕೆ ನಾವು ಎಂಟರ್ ಆಗಲ್ಲ ಅಂತ ಹೇಳಿ. ಬಟ್ ನಾನು ಫಿಲಿಪೀನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ವಿ ಅಂದ್ರೆ ಅವ್ರು ಯುದ್ಧಕ್ಕೆ ಬರ್ತಾರೆ. ಅದಕ್ಕಿಂತ ಅವ್ರೊಟ್ಟಿಗೆ ನಾವು ಎದುರೆದುರಿಗೇನೆ ಯುದ್ಧ ಮಾಡಿ ಗೆಲ್ಲೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ನಾವೇನ್ ಮಾಡೋಣ, ಅವ್ರಿಗೆ ಗೊತ್ತಾಗದೆ ಹಿಂದೆಯಿಂದ ಹೋಗಿ ಹೊಡೆಯೋ ತರ ಏನಾದ್ರೂ ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳಿ ಅವಾಗ ಅವ್ರು ಪ್ಲಾನ್ ಮಾಡುವಂಥದ್ದು. ಡಿಸೆಂಬರ್ 7th 1941 ಇವ್ರೇನ್ ಮಾಡ್ತಾರೆ, ಅವರ ಎಲ್ಲಾ ಯುದ್ಧೋಪಕರಣಗಳು ಏನಿದಾವೆ, ಅವರ ಬಾಂಬಿಂಗ್ ಫ್ಲೈಟ್ಗಳಾಗಿರ್ಬೋದು ಮತ್ತೆ ನೇವಿ ಶಿಪ್ಗಳಾಗಿರ್ಬೋದು, ಆ ಟೈಮ್ನಲ್ಲಿ ಅತಿ ಹೆಚ್ಚಾಗಿ ಎಲ್ಲಿ ಪಾರ್ಕ್ ಮಾಡಿರ್ತಾರೆ, ಸೊ ಆ ಪ್ಲೇಸ್ನ ನೋಡಿಕೊಂಡು ಒಂದು ಸಡನ್ ಸರ್ಪ್ರೈಸ್ ಅಟ್ಯಾಕ್ ಅನ್ನೋದನ್ನ ಜಪಾನ್ ಮಾಡುತ್ತೆ. ಹೌದು, ಜಪಾನ್ ಕಡೆಯಿಂದ ಅಮೆರಿಕ ಮೇಲೆ ಆದಂತ ಮೊದಲನೇ ದಾಳಿ ಇದಾಗುತ್ತೆ. ಇವನ್ ಫಿಲಿಪೀನ್ಸ್, ಎಲ್ಲೋ ಇರೋ ಫಿಲಿಪೀನ್ಸ್ ಬೇಕು ಅನ್ನೋ ಕಾರಣಕ್ಕೆ ಅಮೆರಿಕಾಗೆ ಬಂದು ಸೊ ಜಪಾನ್ನವ್ರು ಏನ್ ಮಾಡ್ತಾರೆ, ಪರ್ಲ್ ಹಾರ್ಬರ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಇಲ್ಲಿ ಸುಮಾರು 350 ಏರೋಪ್ಲೇನ್ಗಳನ್ನ ತಗೊಂಡ್ಬಂದು ಇವರು ಪರ್ಲ್ ಹಾರ್ಬರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಅವರ 2000ಕ್ಕಿಂತ ಹೆಚ್ಚಿನ ಸೈನಿಕರು ಸಾಯೋದಷ್ಟೇ ಅಲ್ಲದೇನೆ ಸುಮಾರು 35 ನೇವಿ ಶಿಪ್ಗಳನ್ನ ಅಮೆರಿಕ ಕಳ್ಕೊಳ್ಳುತ್ತೆ. ಮತ್ತೆ 130 ಏರೋಪ್ಲೇನ್ಗಳನ್ನ, ಅವ್ರ ಏರೋಪ್ಲೇನ್ಗಳು ಕೂಡ ಅಲ್ಲಿ ನಾಶ ಆಗುತ್ತೆ. ಸೊ ಈ ಒಂದು ಘಟನೆ ನಡೆದ ಮೇಲೆ ಅಮೆರಿಕ ಏನಾಗಿರುತ್ತೆ, ಅದರ ತಾಳ್ಮೆ ಮಿತಿ ಮೀರುತ್ತೆ. ಇಲ್ಲಿವರೆಗೂ ಕೂಡ ಅವರು ವರ್ಲ್ಡ್ ವಾರ್ ಅಲ್ಲಿ ಎಂಟರ್ ಆಗಿರಲ್ಲ. ಬಟ್ ವರ್ಲ್ಡ್ ವಾರ್ 2ಗೆ ಅವರು ಅಫಿಷಿಯಲಿ ಈ ಒಂದು ಘಟನೆ ಆದ್ಮೇಲೆ ಎಂಟರ್ ಆಗ್ತಾರೆ. Dastardly attack by Japan on Sunday, December 7th, 1941. A state of war has existed between the United States and the Japanese Empire. ನಾಜಿ ಜರ್ಮನಿ, ಹಿಟ್ಲರ್, ಜನರಿಗೆ ತಿನ್ನಕ್ಕೆ ಊಟ ಇರಲಿಲ್ಲ, ಎಷ್ಟು ಮತ್ತೆ ಅಲ್ಲಿರಂತ ಎಷ್ಟೋ ಒಂದು ಬೇಸಿಕ್. ಆಮೇಲೆ ಇವ್ರ ಮೇಲೆ ಒಂದು ಡೈರೆಕ್ಟ್ ಒಕಿನಾವೋ ಅಂತ ಒಂದು ಐಲ್ಯಾಂಡ್, ಮೊದಲನೇದಾಗಿ ಒಂದು ಅಟೋಮಿಕ್ ಬಾಂಬ್ನ ಟೆಸ್ಟ್ ಮಾಡ್ತಾರೆ. ಅದು